ನಾವು ಹೊಸ ಬೈಕ್ ತಗೋಬೇಕಾದ್ರೆ ಜನ ಬಂದು ಹೇಳ್ತಿರ್ತಾರೆ, ಬ್ರೋ ಇದು ಡಿಪ್ರಿಸಿಯೇಟಿಂಗ್ ಅಸೆಟ್ಟು ಅಂತ. ಆದರೆ ಬ್ರೋ ಅದನ್ನು ನಾನು ಒಪ್ಕೊಳ್ತೀನಿ, ಇದೊಂದು ಡಿಪ್ರಿಸಿಯೇಟಿಂಗ್ ಅಸೆಟ್ಟೇ ಅಂತ. ಇವತ್ತು 25 ಏಜ್ನಲ್ಲಿ ಈ ಒಂದು ಬೈಕ್ ಅಥವಾ ಲಕ್ಸುರಿ ಥಿಂಗ್ಸನ್ನು ಎಂಜಾಯ್ ಮಾಡಲಿಲ್ಲ ಅಂತಂದಮೇಲೆ 60 ವರ್ಷದ ನಂತರ ಮಾಡೋದಕ್ಕಾಗುತ್ತಾ? ಆ ಟೈಮಲ್ಲಿ ಡಾಕ್ಟರ್ ನಮಗೆ ಜೋರಾಗಿ ಮಾತಾಡೋದು ಬೇಡ ಮತ್ತು ಜೋರಾಗಿ ಓಡಾಡೋದೂ ಬೇಡ ಅಂತ ಕಂಡೀಷನ್ ಆಗಿರ್ತಾರೆ. ಬಟ್ ಆ ಟೈಮಲ್ಲಿ ಇದೆಲ್ಲ ನಿಜವಾಗ್ಲೂ ಕೂಡ ನಾವು ಆ ಫೀಲನ್ನು ಎಂಜಾಯ್ ಮಾಡೋದಕ್ಕಾಗುತ್ತಾ? ಟೈಮ್ ಕಳೀತಾ ಹೋದಂತೆ ಬೈಕಲ್ಲ ಮನುಷ್ಯನ ಜೀವನನೂ ಕೂಡ ಕಳೆದು ಹೋಗ್ತಾನೆ ಇರುತ್ತೆ. ನಾವು ಯಾವಾಗ್ಲೂ ಮೊದಲು ದುಡ್ಡು ಸೇವ್ ಮಾಡೋಣ, ಅದಾದಮೇಲೆ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಯೋಚನೆ ಮಾಡ್ತೀವಿ. ಬಟ್ ನಾಳೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಸೊ ಇವತ್ತು ನಮ್ಮ ಹತ್ರ ಇರೋ ದುಡ್ಡಿನಿಂದ ನಮಗೆ ನಿಜವಾಗ್ಲೂ ಏನು ಸಂತೋಷ ಕೊಡುತ್ತೆ? ಅದು ನಮ್ಮ ಡ್ರೀಮ್ ಬೈಕ್ ಆಗಿರ್ಬೋದು, ಅಥವಾ ನಮ್ಮ ಡ್ರೀಮ್ ಕಾರ್ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಒಂದು ಡ್ರೀಮ್ ಆಗಿರ್ಬೋದು. ಅದನ್ನು ಪರ್ಚೇಸ್ ಮಾಡಿ ಅದರ ಪ್ರತಿಯೊಂದು ಕ್ಷಣನೂ ಕೂಡ ನಾವು ಎಂಜಾಯ್ ಮಾಡೋದನ್ನು ಕಲಿಬೇಕು. ಜನ ಹೇಳ್ತಾರೆ ಇದೇ ಒಂದು ದುಡ್ಡನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡು, ಗೋಲ್ಡ್ ತಗೋ ಅಂತ ಸಜೆಷನ್ ಕೊಡ್ತಾರೆ. ಅವ್ರು ಹೇಳೋದು ತಪ್ಪಲ್ಲ, ಬಟ್ ಬದುಕನ್ನೇ ನಾವು ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಲಾಸ್ಟಲ್ಲಿ ನಮ್ಗೆ ಉಳಿಯೋದು ಪಶ್ಚಾತ್ತಾಪ ಅಷ್ಟೇ. ದುಡ್ಡು ಬೇಕಾದರೆ ನಾವು ಮತ್ತೆ ಯಾವಾಗಲಾದರೂ ಅರ್ನ್ ಮಾಡ್ಬೋದು, ಬಟ್ ಈ ಯಂಗ್ ಏಜ್ ಮತ್ತು ಇವಾಗಿರೋ ಟೈಮನ್ನು ನಮಗೆ ಮುಂದೆ ಯಾವತ್ತೂ ಸಿಗಲ್ಲ. ಸೊ 60ನೇ ವರ್ಷದ ವಯಸ್ಸಿನಲ್ಲಿ ಮರ್ಸಿಡೀಸ್ ಓಡಿಸೋದಕ್ಕಿಂತ 20ನೇ ವರ್ಷದ ಯುವಕ ತನ್ನ ಕನಸುಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದೇ ಹೆಚ್ಚು ಮೀನಿಂಗ್ಫುಲ್ ಆಗಿರುತ್ತೆ. ಸೊ ಅದಕ್ಕೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದುಕಬೇಕು. ನಿಮ್ಮ ಕನಸುಗಳನ್ನು ಇವತ್ತಿಂದನೇ ಎಂಜಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರಿ.